ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಪುದೀನಾ ರೈಸ್ ಅಥವಾ ಪುದೀನಾ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಪುದೀನಾ ಪಲಾವ್ ಮಾಡೋಕ್ಕೆ ನಿಮಗೆ ಪುದೀನಾ ಸೊಪ್ಪು ಒಂದೇ ಮೇಜರ್ ಆಗಬೇಕಾಗಿರೋದು. ಇದ್ರ ಜೊತೆಗೆ ನೀವು ಯಾವುದೇ ತರಕಾರಿಗಳನ್ನು ಕೂಡ ಹಾಕೋಬಹುದು ಅಥವಾ ಹಾಕೊಳ್ದಲ್ಲೇ ಬರೀ ಪುದೀನಾದಲ್ಲೇ ಮಾತ್ರನೂ ಕೂಡ ಮಾಡಬಹುದು. ಮತ್ತು ತುಂಬಾ ಸುಲಭವಾಗಿ ಮಾಡ್ಬೋದು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 1 ಕಪ್ನಷ್ಟು ಅಕ್ಕಿ. ಇಲ್ಲಿ ನಾನು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ಬಾಸ್ಮತಿ ಅಕ್ಕಿ ಕೂಡ ಉಪಯೋಗಿಸ್ಕೋಬೋದು. ಮಸಾಲೆಗೆ ತಿರುವಕ್ಕೆ ತುಂಬಿದ 1 ಕಪ್ನಷ್ಟು ಪುದೀನಾ ಎಲೆಗಳು. ಈ ಥರ ನೀವು ಎಲೆಗಳನ್ನು ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಚೆನ್ನಾಗಿ ತೊಳೆದಿಟ್ಕೋಬೇಕು. ಇದು 1 ಕಪ್ನಷ್ಟು. 1/4 ಕಪ್ನಷ್ಟು ತೆಂಗಿನಕಾಯಿ ತುರಿ, 3/4 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಬೀಜ. ಕೊತ್ತಂಬರಿ ಬೀಜ ಇಲ್ಲಾಂದರೆ ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೋದು. ಒಂದು ಚೂರು ಅಂದರೆ 1 ಇಂಚಿನ ಪೀಸಷ್ಟು ಶುಂಠಿ, ಹಸಿ ಶುಂಠಿ. 1 ಇಂಚಿನ ಈ ಸೈಜಿಂದು ಚಕ್ಕೆ. ನಿಮಗೆ ಎಷ್ಟು ಖಾರ ಇಷ್ಟನೋ ಅದರ ಮೇಲೆ ಇದು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ 6 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಖಾರಕ್ಕಾದರೆ 3ರಿಂದ 4 ಸಾಕು. ತರಕಾರಿಗಳಲ್ಲಿ ನೀವು ಏನು ಬೇಕಾದರೂ ಹಾಕ್ಕೋಬೋದು. ಹುರುಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಾನು ಇಲ್ಲಿ ಹಸಿರು ಬಣ್ಣದ ಜೊತೆಗೆ ಈ ಆರೆಂಜ್ ಕಲರ್ ಕ್ಯಾರೆಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ 1 ಕ್ಯಾರೆಟನ್ನು ಈ ಥರ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದು 1 ಕ್ಯಾರೆಟು ಅಂದರೆ ಸುಮಾರಾಗಿ ದೊಡ್ಡ ಸೈಜಿಂದ ಈ ಸೈಜಿಂದು 1 ಕ್ಯಾರೆಟನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ಥರ ಹೆಚ್ಚಿಟ್ಕೊಳ್ಳಿ. 1/4 ಕಪ್ನಷ್ಟು ಒಣ ಬಟಾಣಿನ ನೆನೆಸಿ ಇಟ್ಕೊಂಡಿದ್ದೆ. ಹೆಚ್ಚು ಕಮ್ಮಿ 1/4 ಕಪ್ನ ನೆನೆಸಿಟ್ರೆ ಅರ್ಧ ಕಪ್ನಷ್ಟು ನಿಮಗೆ ಬಟಾಣಿ ಸಿಗುತ್ತೆ. ನೀವು ಅರ್ಧ ಕಪ್ನಷ್ಟು ಫ್ರೆಶ್ ಬಟಾಣಿನಾರು ಉಪಯೋಗಿಸ್ಕೋಬೋದು, ಇಲ್ಲ ಅರ್ಧ ಕಪ್ನಷ್ಟು ಫ್ರೋಝನ್ ಬಟಾಣಿನ ಕೂಡ ಉಪಯೋಗಿಸ್ಕೋಬೋದು. ಇದು ಇಲ್ಲಾಂದರೆ ನೀವು ಕಡಲೆಕಾಳನ್ನು ಕೂಡ ಹಾಕ್ಕೋಬೋದು. ನೆನೆಸಿ ಕಾಬೂಲ್ ಕಡಲೆ ನೆನೆಸ್ಬಿಟ್ಟು ಕೂಡ ಹಾಕ್ಬೋದು ಇದ್ರ ಜೊತೆಗೆ. ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದ್ರ ಜೊತೆಗೆ ನಾನು ಒಂದೇ ಒಂದು ಆಲೂಗೆಡ್ಡೆನ ಈ ಥರ ಹೆಚ್ಕೊಂಡು ಇಟ್ಟಿದ್ದೀನಿ. ಆಲೂಗೆಡ್ಡೆನ ಹೆಚ್ಚಿದ ಮೇಲೆ ನೀವು ನೀರೊಳಗೆ ಹಾಕಿಟ್ಟಿರಿ. ಈ ಚಿಕ್ಕ ಆಲೂಗೆಡ್ಡೆನ ಹೆಚ್ಚಿಟ್ಟಿಕೊಂಡಿದ್ದೀನಿ ಅಷ್ಟೇ. ಇದೆಲ್ಲ ಆಪ್ಷನಲ್ಲು. ತರಕಾರಿಗಳು ನೀವು ಏನು ಬೇಕಾದರೂ ಕೂಡ ಹಾಕ್ಕೋಬೋದು. ಧಾರಾಳವಾಗಿ ಒಂಚೂರು 1/8 ಟೀ ಸ್ಪೂನ್ನಷ್ಟು ಅರಿಶಿಣದ ಪುಡಿ, ಚೂರು ಈ ಖಾರ ಮಾಡುವಾಗ ಒಂಚೂರು ಬೆಲ್ಲ ಅಥವಾ ನೀವು ಏನಾದ್ರು ಸಿಹಿ ಹಾಕೋದ್ರಿಂದ ಒಂಥರ ಚೆನ್ನಾಗಿರುತ್ತೆ, ಬ್ಯಾಲೆನ್ಸ್ ಆಗಿರುತ್ತೆ. ಸ್ವಲ್ಪ ಅದಕ್ಕೆ ಒಂದು ಅರ್ಧ ಟೀ ಚಮಚದಷ್ಟು ಹಾಕ್ಕೊಳ್ಳಿ. 1/4ರಿಂದ 1.5 ಟೀ ಸ್ಪೂನ್ನಷ್ಟು ಉಪ್ಪು. ನೀವು ಇಲ್ಲಾಂದರೆ ಉಪ್ಪನ್ನು ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಅಥವಾ ನೀವು ಬೆಣ್ಣೆ ಕೂಡ ಹಾಕ್ಕೋಬೋದು. ಅಥವಾ 1-2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆ, ಆ ಥರ ಕಾಂಬಿನೇಷನ್ನು ಹಾಕ್ಕೋಬೋದು. ಇಲ್ಲಾಂದರೆ ತುಪ್ಪ ಕೂಡ ಉಪಯೋಗಿಸ್ಕೋಬೋದು. ಮತ್ತು ಒಂದು ಅರ್ಧ ಟೀ ಚಮಚದಷ್ಟು ಜೀರಿಗೆ. 1 ಕಪ್ ಅಕ್ಕಿಗೆ 2 ಕಪ್ನಷ್ಟು ನೀರು. ಯಾಕೆಂದರೆ ಇದು ಉದ್ರಾಗೆ ಆಗಬೇಕಾಗಿರೋದ್ರಿಂದ ತುಂಬ ನೀರು ಹಾಕಬಾರ್ದು ಇದಕ್ಕೆ. ನೀವು ನಾರ್ಮಲಾಗಿ ಅನ್ನ ಮಾಡ್ತೀರಲ್ವ, ಸೊ ಅಕ್ಕಿ ಎಷ್ಟು ನೀರು ಹಿಡಿಯುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. 2 ಕಪ್ ಹಾಕಿ ತುಂಬ ಉದ್ರಾಗ್ಬಿಟ್ರೂ ನಿಮಗೆ ಕಷ್ಟ ಆಗುತ್ತೆ. ಸೊ ನೀವು ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಬಟ್ ನಾರ್ಮಲಾಗಿ 1 ಕಪ್ ಅಕ್ಕಿಗೆ 2 ಕಪ್ ನೀರನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ನಾವು ಮಾಡಬೇಕಾಗಿರೋ ಕೆಲಸ, ಅಕ್ಕಿನ ಚೆನ್ನಾಗಿ 1-2 ಸಲ ತೊಳೆದ್ಬಿಟ್ಟು ನೀರನ್ನು ಕೈನಲ್ಲೇ ಬಸಿದ್ಬಿಟ್ಟು ಇಟ್ಕೊಂಡಿರಿ. ಇದನ್ನೇನು ಅಷ್ಟು ನೀವು ಕರಾರುವಕ್ಕಾಗಿ ನೀರನ್ನು ಅಷ್ಟು ತೆಗಿಬೇಕಂತೇನಿಲ್ಲ. ಸೊ ತೊಳೆದ್ಬಿಟ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ನಾವು ಮಿಕ್ಸರ್ ಜಾರ್ಗೆ ಪುದೀನ ತಿರುವಕ್ಕೆ ಅಂತ ಇಟ್ಕೊಂಡಿದ್ದೀವಲ್ಲ ಅದೆಲ್ಲ ಹಾಕ್ಕೊಳ್ಳೋಣ. ಪುದೀನ, 3/4 ಚಮಚ ಜೀರಿಗೆ, ಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ, ಶುಂಠಿ ಮತ್ತು ಚಕ್ಕೆ, ಕಾಯಿ, ಇದಿಷ್ಟನ್ನು ಹಾಕಿ ಸುಮಾರಾಗಿ, ಇದೇನು ತುಂಬ ನುಣ್ಣಗೆ ನುರಿಬೇಕಂತಿಲ್ಲ, ಒಂದು ಅರ್ಧಂಬರ್ಧ ನುರಿದ್ರೆ ಸಾಕು. ನೀರು ಹಾಕ್ಕೊಳ್ಳಿ. ಇಲ್ಲ 1 ಚಮಚ ಹುಳಿ ಮೊಸರು ಬೇಕಾದ್ರೂ ಹಾಕೋಬೋದು ತಿರುಗಬೇಕಾದ್ರೆ. ಆದರೆ ತುಂಬ ನೀರು ಹಾಕಕ್ಕೆ ಹೋಗಬೇಡಿ. ಇದಕ್ಕೆ ತಿರುವಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತಿರುಗಬೇಕು. ಫ್ರೋಝನ್ ಕಾಯಿನ ಉಪಯೋಗಿಸೋದಾದರೆ ರೂಮ್ ಟೆಂಪ್ರೇಚರಿಗೆ ತಂದಿಟ್ಕೊಂಡಿರಿ. 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ, ಈಗ ಈ ಥರ ಆಗುತ್ತೆ. ನಾನು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡೆ. ಇವಾಗ ನಮಗೆ
ಈ ಪೇಸ್ಟ್ ರೆಡಿಯಾಗಿದೆ. ಇವಾಗ ನಾನು ಪಲಾವ್ ಮಾಡೋಕ್ಕೆ ಪ್ರೆಷರ್ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ನೀವು ರೈಸ್ ಕುಕ್ಕರ್ನಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ಮೊದಲಿಗೆ ಈ ಕುಕ್ಕರು ಅಂದರೆ ಒಣಗಿರಬೇಕು. ಇದನ್ನು ಮೀಡಿಯಮ್ ಹೀಟಲ್ಲಿ ಬಿಸಿಗಿಟ್ಟು ನಾವು ಎಣ್ಣೆ ಇಟ್ಕೊಂಡಿದ್ದೀವಲ್ಲ ಆ ಎಣ್ಣೆ ಹಾಕ್ಕೊಳ್ಳಿ. ನಿಮಗೆ ಇಷ್ಟ ಆಗೋದಾದರೆ ಒಂದು ಅರ್ಧ ಟೇಬಲ್ ಸ್ಪೂನು ಬೆಣ್ಣೆ ಕೂಡ ಹಾಕ್ಕೋಬೋದು. ನಾನು ಬೆಣ್ಣೆ ಹಾಕಿರೋದ್ರಿಂದ ಇದು ಬೆಣ್ಣೆನಲ್ಲಿ ನೀರಿನ ಅಂಶ ಇರುತ್ತಲ್ಲ, ಈ ಥರ ಆಗ್ತಾಯಿದೆ. ಜೀರಿಗೆ ಹಾಕಿದ್ಮೇಲೆ ಈ ಮಸಾಲೆನ ಹಾಕಿ ಈ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರಿಬೇಕು. ಈ ಹಸಿ ವಾಸನೆ ಹೋಗೋದು ಅಂತಂದರೆ ಈ ಒಂಥರ ಎಣ್ಣೆ ಬಿಡಬೇಕು. ಈ ಥರ ನೀವು ಫಸ್ಟ್ ಹಾಕಿದಾಗ ಅದು ಒಂದಾದಂಗೆ ಇರುತ್ತೆ. ಆಮೇಲಿಂದ ಒಂಥರ ಹಸಿ ವಾಸನೆ ಎಲ್ಲ ಹೋದ್ಮೇಲೆ, ಹಸಿ ಅಂದರೆ ಮಾಯಿಶ್ಚರ್ ಅದು ಹೋದ್ಮೇಲೆ ನಿಮಗೆ ಎಣ್ಣೆ ಒಂಥರ ಉಗುಳ್ದಂಗೆ ಕಾಣಿಸ್ತಾ ಇರುತ್ತೆ. ಈ ಥರ ಇದನ್ನು ಗ್ರೈಂಡ್ ಮಾಡೋಕ್ಕೆ ನೀವು ತುಂಬ ನೀರು ಹಾಕಿದ್ರೆ ಆವಾಗ ಇದು ಹೆಚ್ಚು ಹೊತ್ತು ತೊಗೊಳುತ್ತೆ. ನೀವು ಅಲ್ಲಿ ತನಕ ಹುರಿಬೇಕಾಗುತ್ತೆ. ಇವಾಗ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಹಾಕಿರೋದ್ರಿಂದ ನೋಡಿ ಇದಾಗಲೇ ಆಗ್ತಾಯಿದೆ. ಇದಕ್ಕೆ ಅರಿಶಿನ ಹಾಕೋಣ. ಇವಾಗ ನೀವು ಇದಕ್ಕೆ ತರಕಾರಿಗಳನ್ನು ಹಾಕ್ಕೋಬೇಕು. ನೀವು ಈರುಳ್ಳಿ ಹಾಕೋದಾದರೆ ಈ ಮಿಕ್ಸನ್ನು ಹಾಕೋಕ್ಕೆ ಮುಂಚೆನೇ ಈರುಳ್ಳಿ ಹಾಕಿ ಹುರಿರಿ. ನಾನಿಲ್ಲಿ ಇದಕ್ಕೆ ಈರುಳ್ಳಿನೂ ಹಾಕಲ್ಲ ಮತ್ತು ಬೆಳ್ಳುಳ್ಳಿನೂ ಹಾಕ್ತಾಯಿಲ್ಲ. ಕ್ಯಾರೆಟ್, ಬಟಾಣಿ ಮತ್ತು ಆಲೂಗೆಡ್ಡೆನ ನೀರಿಂದ ತೆಗೆದುಬಿಟ್ಟು ಹಾಕಿ, ಉಪ್ಪು ಮತ್ತು ಬೆಲ್ಲ ಇಟ್ಕೊಂಡಿದ್ದೀವಲ್ಲ ಅದು ಹಾಕಿ ಸ್ವಲ್ಪ ಹೊತ್ತು ಹೀಗೆ ಎಲ್ಲ ಮಿಕ್ಸ್ ಆದಮೇಲೆ ಈ ಅಕ್ಕಿನ ಬಸ್ದಿಟ್ಕೊಂಡಿದ್ದೀವಲ್ಲ ಆ ಅಕ್ಕಿನೂ ಹಾಕಿ ಸುಮ್ಮನೆ ಇದನ್ನೆಲ್ಲ ಹೀಗೆ ಒಂಥರ ಎಲ್ಲ ಮಿಕ್ಸ್ ಮಾಡಿದಂಗೆ ಮಾಡಿ. ಇದನ್ನೇನು ತುಂಬ ಹೊತ್ತು ಹುರಿಬೇಕಾಗಿಲ್ಲ, ಇಷ್ಟು ಸುಮ್ಮನೆ ಮಿಕ್ಸ್ ಮಾಡಿದರೆ ಸಾಕು. ಇವಾಗ ನಾವು 2 ಕಪ್ನಷ್ಟು ನೀರು ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ತಿರುಗಿಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಹಾಕಿ. ಏಕೆಂದರೆ ಇದರಲ್ಲಿ ಸ್ವಲ್ಪ ಎಲ್ಲ ಮಸಾಲೆಗಳು ಇದರಲ್ಲೇ ಇರುತ್ತೆ ಚೂರು. ಅದನ್ನು ಕೂಡ ನೀವು ಚೆನ್ನಾಗಿ ಮಾಡಿ ಹಾಕಿದರೆ ಈ ಥರ ಎಲ್ಲ ಮಸಾಲೆಗಳನ್ನು ಹಾಕ್ಬೋದು. ಉಳಿದಷ್ಟು ನೀರನ್ನು ಹಾಕ್ಬಿಡ್ತೀನಿ. ಇವಾಗ ಸುಮಾರಾಗಿ ನಾವು 2 ಕಪ್ನಷ್ಟು ನೀರು ಹಾಕಿದ್ದೀವಿ. ಎಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಿ. ಕುದ್ದ ಮೇಲೆ ನೀವು ಕುಕ್ಕರ್ನ ಮುಚ್ಚಬೇಕು. ಈಗ ನೋಡಿ ಇದು ಕುದೀತಾ ಇದೆ. ಒಂದ್ಸಲ ಕುದೀತಾ ಇದ್ದಾಗ ಒಂದ್ಸಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಹೀಟನ್ನು ಮೀಡಿಯಮ್ಗೆ ಇಟ್ಕೊಂಡು ಇದು 1ರಿಂದ 2 ವಿಷಲ್ ಕುಗ್ಗಿದ್ರೆ ಸಾಕು. ವೆಯ್ಟ್ ಹಾಕಿ ಹೈ ಹೀಟಲ್ಲಿ ಮಾಡಬೇಡಿ. ಹೈ ಹೀಟಲ್ಲಿ ಮಾಡಿದ್ರೆ ಚೆನ್ನಾಗಾಗಲ್ಲ. ಇದು ಮೀಡಿಯಮ್ ಊರಿನಲ್ಲೇ ನೀವು ಇದನ್ನು ಕೂಗಿಸ್ಬೇಕು. ಈಗ ಕುಕ್ಕರ್ 2 ಸಲ ಕೂಗಿ ಕೂಲಾಗಿದೆ. ಇವಾಗ ಇದು ತೆಗೆಯೋಣ. ಈಗಿದು ಆಗಿದೆ. ಇದನ್ನು ಒಂದ್ಸಲ ಮಿಕ್ಸ್ ಮಾಡಬೇಕಷ್ಟೇ. ಯಾಕೆಂದರೆ ಕೆಲವೆಲ್ಲ ಕೆಳಗಡೆ ಕೂತಿರುತ್ತೆ. ಇದನ್ನು ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಆಯಿತು, ಅಷ್ಟೇ. ನಿಮಗೆ ರುಚಿಯಾದ ಪುದೀನ ಪಲಾವ್ ರೆಡಿ. ಈಗ ನೋಡಿ ಇದು ಒಂದು ಕುಕ್ಕರ್ನ ಕೂಗಿಸುವಷ್ಟು ಅಷ್ಟೇ. ಸುಮಾರು ಒಂದು 15ರಿಂದ 20 ನಿಮಿಷ ತಗೊಂಡ್ರೆ ಹೆಚ್ಚು. ಇದು ನೀವು ಇದನ್ನ ಏನಂತಂದರೆ ಇದೇ ತರಕಾರಿ ಹಾಕಿ ಮಾಡಬೇಕು ಅಂತಿಲ್ಲ. ನೀವು ಈ ತರಕಾರಿಗಳಲ್ಲದೆ ನಿಮಗಿದೆ ಅದರಲ್ಲಿ ಯಾವುದೋ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ನಿಮಗೆ ಇಷ್ಟವಾದ ತರಕಾರಿಗಳನ್ನು ಇದಕ್ಕೆ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲ ಕಾಳುಗಳು, ಅವರೆಕಾಳು ಹಾಕಿ. ಈಗ ಅವರೆಕಾಳು ಕಾಲ ಅಲ್ಲ, ನೀವು ಅವರೆಕಾಳು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏನೂ ಬೇಡ, ನಾನು ಇಷ್ಟೇ ಸಿಂಪಲಾಗಿ ಮಾಡ್ಕೋತೀನಿ ಅಂತಂದರೆ ನೀವು ಏನೂ ಹಾಕಬೇಡಿ, ಬರೀ ಪುದೀನ ಒಂದೇ ಸಾಕು. ಇನ್ನು ಮಸಾಲೆ ಏನಿದೆಯೋ ಅಷ್ಟನ್ನೇ ನೀವು ಇದನ್ನು ಫಾಲೋ ಮಾಡಿದ್ರೆ ಇದು ಕೂಡ ತುಂಬಾ ಚೆನ್ನಾಗಾಗತ್ತೆ. ಏಕೆಂದರೆ ಪುದೀನಾದಲ್ಲಿ ನಮಗೆ ಆರೋಗ್ಯಕ್ಕೆ ಏನೇನು ಬೇಕೋ ಅದೆಲ್ಲ ಇದೆ. ಅದ್ರ ಜೊತೆಗೆ ಜೀರಿಗೆ, ಶುಂಠಿ ಎಲ್ಲ ಹಾಕಿ ಮಾಡ್ಕೋತಾ ಇದ್ದೀವಲ್ವ. ಸೊ ಅಷ್ಟೇ ಸಾಕು. ತರಕಾರಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಇನ್ನೊಂಚೂರು ಟೇಸ್ಟ್ನ ಆ್ಯಡ್ ಮಾಡುತ್ತೆ. ಸೊ ಇವಾಗ ನಿಮ್ಗೆ ಇಷ್ಟು ಸುಲಭವಾಗಿ ಮಾಡುವಂಥ ಈ ಪುದೀನ ಪಲಾವ್ ಹೇಗೆ ಅಂತ ಗೊತ್ತಾಯ್ತಲ್ವ. ನೀವು ಕೂಡ ಇದನ್ನು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ಮತ್ತು ನೀವು ಯಾವ ಕಾಂಬಿನೇಷನ್ ಉಪಯೋಗಿಸಿದ್ದೀರಾ ಅದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.